ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ಕತೆ ಸೂರ್ಯಪುರ ಎಂಬ ರಾಜ್ಯದಲ್ಲಿ ಪ್ರಾರಂಭವಾಗುತ್ತದೆ. ವಿಜಯವರ್ಮ ಎಂಬ ರಾಜ ಸೂರ್ಯಪುರ ರಾಜ್ಯವನ್ನು ಆಳುತ್ತಿದ್ದನು. ಅವನಿಗೆ ಮದುವೆಯಾಗಿ ಬಹಳ ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಬಹಳ ಕಾಲದ ನಂತರ ದೇವರು ಅವನಿಗೂ ಅವನ ಹೆಂಡತಿ ಶಾಂತಲಳಿಗೂ ಒಬ್ಬ ಗಂಡು ಮಗುವನ್ನು ದಯಪಾಲಿಸಿದನು. ಅರಮನೆಯಲ್ಲಿ ಕಂದಮ್ಮನ ನಗು ಮೊಳಗಲಾರಂಭಿಸಿತು. ಮಗು ಹುಟ್ಟಿದ ಸಂತೋಷದಲ್ಲಿ ರಾಜ್ಯದಾದ್ಯಂತ ಸಿಹಿ ಹಂಚಲಾಯಿತು. ಮಹಾರಾಜ ತನ್ನ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಬಹಳ ಸಂತೋಷವಾಗಿದ್ದನು. ಆಗ ಇದ್ದಕ್ಕಿದ್ದಂತೆ, ನನಗೆ ಬಹಳ ಹಸಿವಾಗುತ್ತಿದೆ, ಒಂದು ತುತ್ತು ಅನ್ನ ಕೊಡುವ ಧರ್ಮಾತ್ಮರು ಯಾರಾದರೂ ಇದ್ದೀರಾ ಎಂಬ ಒಂದು ಧ್ವನಿ ಕೇಳಿಸಿತು. ಆಗ ಮಹಾರಾಜ್ ಆನಂದದಲ್ಲಿದ್ದರು. ಅವರು ತನ್ನ ಸೇವಕರಿಗೆ ಆ ಋಷಿಯನ್ನು ಒಳಗೆ ಕರೆತಂದು ಭೋಜನ ಬಡಿಸಲು ಹೇಳಿದನು. ನಂತರ ಆ ಋಷಿಯನ್ನು ಅರಮನೆಗೆ ಕರೆಯಲಾಯಿತು. ಅವರ ಮುಂದೆ ಭೋಜನವನ್ನು ಇಡಲಾಯಿತು. ಋಷಿಗಳು ಸಂತೋಷದಿಂದ ಭೋಜನ ಮಾಡಲು ಪ್ರಾರಂಭಿಸಿದರು. ಹಾಗೆ ಊಟ ಮಾಡುತ್ತಾ ಅವರು ಮಹಾರಾಜನ ಮಗುವನ್ನು ಬಹಳ ಶ್ರದ್ಧೆಯಿಂದ ನೋಡಲಾರಂಭಿಸಿದರು. ಮಹಾರಾಣಿ ಶಾಂತಲಳು ಕೂಡ ಆಶ್ಚರ್ಯಪಟ್ಟು ಮಹಾರಾಜನಿಗೆ ಹೇಳಿದಳು, ಈ ಋಷಿಗಳು ನಮ್ಮ ಮಗುವನ್ನು ಇಷ್ಟು ಶ್ರದ್ಧೆಯಿಂದ ಏಕೆ ನೋಡುತ್ತಿದ್ದಾರೆ? ಆಗ ಮಹಾರಾಜ ನಗುತ್ತಾ ಹೇಳಿದನು, ನಮ್ಮ ಮಗು ಕೋಟಿಗೊಬ್ಬ ಋಷಿಗಳಿಗೆ ಇಷ್ಟವಾಗಿರಬಹುದು, ಅದಕ್ಕೆ ನೋಡುತ್ತಿದ್ದಾರೆ ಎಂದರು. ಆದರೆ ತಕ್ಷಣವೇ ಋಷಿಗಳು ಹೇಳಿದರು, ಮಹಾರಾಜ ತಪ್ಪಾಗಿ ಭಾವಿಸದಿದ್ದರೆ ಒಂದು ಮಾತು ಹೇಳಬೇಕು. ಆಗ ಮಹಾರಾಜ ಆಜ್ಞಾಪಿಸಿ, ಏನು ವಿಷಯ ಎಂದು ಕೇಳಿದರು. ಋಷಿಗಳು ಮಹಾರಾಜನಿಗೆ ಹೇಳಿದರು, ಮಹಾರಾಜ್, ನಾನು ನಿಮಗೆ ಹೇಳಲಿರುವ ಈ ಮಾತನ್ನು ದಯವಿಟ್ಟು ಎದೆ ಗಟ್ಟಿ ಮಾಡಿಕೊಂಡು ಕೇಳಿ. ಈ ಮಗು ದೊಡ್ಡವನಾದ ಮೇಲೆ ನಿಮ್ಮ ಜೀವನವನ್ನು ನರಕಪ್ರಾಯ ಮಾಡುತ್ತಾನೆ. ಪ್ರತಿಯೊಂದು ಕಡೆ ನಿಮಗೆ ಅವಮಾನ ಮತ್ತು ನಿಂದನೆಗಳನ್ನು ತರುತ್ತಾನೆ. ನಿಮ್ಮ ಮಗು ತನ್ನೊಂದಿಗೆ ಒಂದು ದೊಡ್ಡ ಗಂಡಾಂತರವನ್ನು ಹೊತ್ತು ತಂದಿದ್ದಾನೆ. ಈ ಮಗುವನ್ನು ಯಾವುದಾದರೂ ಕಾಡಿನಲ್ಲಿ ಬಿಟ್ಟು ಬಿಡುವುದು ಅಥವಾ ಮಕ್ಕಳಿಲ್ಲದ ದಂಪತಿಗಳಿಗೆ ಕೊಡುವುದು ಒಳ್ಳೆಯದು. ಈ ಮಗುವನ್ನು ನಿಮ್ಮ ಅರಮನೆಯಿಂದ ಈಗಲೇ ಈ ಕ್ಷಣವೇ ಹೊರಗೆ ಕಳುಹಿಸಿ ಎಂದು ಹೇಳಿದರು. ಈ ಮಾತು ಕೇಳಿ ಮಹಾರಾಜನಿಗೆ ಕೋಪ ಕಟ್ಟಿಯೊಡೆಯಿತು. ನಾನು ನಿನ್ನನ್ನು ಅರಮನೆಗೆ ಕರೆಸಿ ಇಷ್ಟು ಗೌರವ ಕೊಟ್ಟರೆ ನೀವು ನನ್ನ ಮಗನ ಬಗ್ಗೆ ಹೀಗೆ ಹೇಳುತ್ತೀಯಾ? ಅಷ್ಟರಲ್ಲಿ ಮಹಾರಾಣಿ ಶಾಂತಲಳು ಕೂಡ ಕೋಪದಿಂದ ಕಣ್ಣು ಕೆಂಪಾಗಿಸಿ ಹೇಳಿದಳು, ನಾನು ಈ ಮಗುವನ್ನು ನನ್ನ ಎದೆಗೆ ಉಚ್ಚಿ ಬೆಳೆಸುತ್ತೇನೆ. ಹೀಗೆ ಹೇಳಲು ನೀನು ಯಾರು? ತಕ್ಷಣ ಇಲ್ಲಿಂದ ಹೊರಟು ಹೋಗು. ಮತ್ತೆ ಈ ಅರಮನೆಯ ಕಡೆ ತಲೆ ಹಾಕಬೇಡ. ನಮ್ಮ ಅನ್ನ ತಿಂದು ನಮಗೆ ಕೆಟ್ಟ ಹೆಸರು ತರಲು ಈ ಮುದುಕ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾನೆ ಎಂದು ಹೇಳಿದಳು. ಆಗ ಋಷಿಗಳು ಹೇಳಿದರು, ತಾಯಿ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ನಿಮ್ಮ ಮಗನ ಜಾತಕವನ್ನು ಓದಿದ್ದೇನೆ. ಖಂಡಿತವಾಗಿಯೂ ಈ ಮಗು ನಿಮಗೆ ಒಳ್ಳೆಯ ಹೆಸರು ತರುವುದಿಲ್ಲ. ಇದೇ ಸತ್ಯ ಎಂದರು. ಆ ಋಷಿ ಪದೇ ಪದೇ ಒಂದೇ ಮಾತು ಹೇಳಿದ್ದರಿಂದ ಮಹಾರಾಜ ಮಂತ್ರಿಗಳಿಗೆ ಹೇಳಿ ಋಷಿಯನ್ನು ಹೊರಗೆ ತಳ್ಳಿಸಿದರು. ಆ ನಂತರ ರಾಜು ರಾಣಿ ಇಬ್ಬರೂ ಆತಂಕದಲ್ಲಿ ಮುಳುಗಿದರು. ಮಹಾರಾಜ ತನ್ನ ಹೆಂಡತಿಯೊಂದಿಗೆ, ನಿಜವಾಗಿಯೂ ನಮ್ಮ ಮಗ ಋಷಿಗಳು ಹೇಳಿದಂತೆ ಆದರೆ? ಆಗ ಮಹಾರಾಣಿ ಹೇಳಿದಳು, ಮಹಾರಾಜ, ದೇವರು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ನಮ್ಮ ಮಗನನ್ನು ಉತ್ತಮವಾಗಿ ಬೆಳೆಸೋಣ, ಉನ್ನತ ಶಿಕ್ಷಣ ನೀಡೋಣ. ಆ ಋಷಿ ಸುಳ್ಳು ಹೇಳುತ್ತಿದ್ದಾನೆ ಎಂದಳು. ಕಾಲ ಕಳೆದಂತೆ ರಾಜಕುಮಾರನು ಚಿಕ್ಕ ವಯಸ್ಸಿನಲ್ಲೇ ಒಂದು ವಿಚಿತ್ರವಾದ ಅಭ್ಯಾಸವನ್ನು ಮಾಡಿಕೊಂಡನು. ಅವನು ತನ್ನ ದಾಸಿಯರೊಂದಿಗೆ, ನೀವು ಕತ್ತೆಯಾಗಿ ಬದಲಾಗಿ ನಾನು ನಿಮ್ಮ ಮೇಲೆ ಕುಳಿತು ಸವಾರಿ ಮಾಡಬೇಕು ಎನ್ನುತ್ತಿದ್ದನು. ಕೆಲವು ಸಲ ಸೇವಕರೊಂದಿಗೆ ಕತ್ತೆಯಾಗಿ ಬದಲಾಗಿ ನಾನು ನಿಮ್ಮ ಬೆನ್ನ ಮೇಲೆ ಸವಾರಿ ಮಾಡುತ್ತೇನೆ ಎನ್ನುತ್ತಿದ್ದನು. ರಾಜಕುಮಾರ ಬೆಳೆದಂತೆ ಉನ್ನತ ಶಿಕ್ಷಣವನ್ನು ಪಡೆದನು. ಆದರೆ ಅವನಿಗೆ ವಿದ್ಯೆಗಿಂತ ಮೂರ್ಖತನವೇ ಹೆಚ್ಚಾಗಿ ಬಂದಿತು. ಅವನು ಜನರ ಮೇಲೆ ದೌರ್ಜನ್ಯ ಮಾಡುವುದನ್ನು ಕಲಿತನು. ತನ್ನ ಅರಮನೆಯಲ್ಲಿನ ಜನರನ್ನು ಪೀಡಿಸಲು ಪ್ರಾರಂಭಿಸಿದನು. ಸಮಯ ಕಳೆದಂತೆ ರಾಜಕುಮಾರ ಯುವಕನಾದನು. ಆದರೆ ರಾಜರಾಣಿ ಯಾವುದರ ಬಗ್ಗೆ ಭಯಪಟ್ಟಿದ್ದರೋ ಅದೇ ನಡೆಯಿತು. ಆ ರಾಜಕುಮಾರ ಬಹಳ ಕೆಟ್ಟ ಭಾಷೆ ಬಳಸುತ್ತಿದ್ದನು, ಅಗೌರವದಿಂದ ವರ್ತಿಸುತ್ತಿದ್ದನು, ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದನು ಮತ್ತು ತಂದೆ ತಾಯಿಯನ್ನು ನೋಯಿಸುತ್ತಿದ್ದನು. ಅವನ ಹೃದಯದಲ್ಲಿ ಯಾರ ಮೇಲೂ ದಯೆ ಇರಲಿಲ್ಲ. ಪ್ರೀತಿ, ವಾತ್ಸಲ್ಯ ಎಂಬ ಪದದ ಅರ್ಥವೇ ತಿಳಿಯದವನಾಗಿದ್ದನು. ಅರಮನೆಯ ದಾಸಿಯರ ಮೇಲೆ ಪ್ರತಿ ರಾತ್ರಿ ದೌರ್ಜನ್ಯ ಮಾಡುತ್ತಿದ್ದನು. ಬಡ ಸೇವಕರನ್ನು ದ್ವೇಷಿಸುತ್ತಿದ್ದನು. ಮಹಾರಾಜ ಅವನಿಗೆ ಹಲವು ಬಾರಿ ವಿವರಿಸಿದನು, ಮಗು, ಈ ಬಡ ಜನರಿಂದಲೇ ನಮ್ಮ ರಾಜ್ಯ ನಡೆಯುತ್ತಿದೆ. ಅವರನ್ನು ಕೀಳಾಗಿ ನೋಡುವುದು ನಮಗೆ ಶೋಭೆ ತರುವುದಿಲ್ಲ ಎನ್ನುತ್ತಿದ್ದರು. ಅದಕ್ಕೆ ರಾಜಕುಮಾರ ಕೋಪದಿಂದ ಹೇಳುತ್ತಿದ್ದನು, ಅಪ್ಪ, ನೀವು ಈ ಬಡವರನ್ನು ತಲೆಗೇರಿಸಿಕೊಂಡಿದ್ದೀರಿ. ನಾನು ಇವರಿಗೆ ಇವರ ನಿಜವಾದ ಯೋಗ್ಯತೆಯನ್ನು ತೋರಿಸಿಯೇ ತೀರುತ್ತೇನೆ. ನನಗೆ ಬಡವರೆಂದರೆ ತೀವ್ರ ದ್ವೇಷ. ಯಾವಾಗಲೂ ಕೈಚಾಚಿ ಬೇಡಲು ಬರುತ್ತಾರೆಯೇ ಎಂದನು. ಆಗ ಮಹಾರಾಜ, ಅವರು ಬೇಡುವುದಿಲ್ಲ, ತಮ್ಮ ಶ್ರಮಕ್ಕೆ ತಕ್ಕ ಹಣ ತೆಗೆದುಕೊಳ್ಳುತ್ತಾರೆ. ಅಪ್ಪನ
ಮುಂದೆ ಹೇಗೆ ಮಾತನಾಡಬೇಕೆಂದು ನಿನಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲವೇ ಎಂದು ಕೋಪದಿಂದ ಕೂಗುತ್ತಾ ಮೊದಲ ಬಾರಿಗೆ ರಾಜ್ಕುಮಾರನ ಕೆನ್ನೆಗೆ ಹೊಡೆದು ಕೋಣೆಯಿಂದ ಹೊರನಡೆದರು. ಆಗ ರಾಜ್ಕುಮಾರ ಈ ಕೆನ್ನೇಟಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಒಂದು ದಿನ ಮಹಾರಾಜನು ಕೆಲಸದ ನಿಮಿತ್ತ ಕೆಲವು ದಿನಗಳು ದೇಶ ಬಿಟ್ಟು ಹೋಗಬೇಕಾಗಿ ಬಂತು. ರಾಜ್ಕುಮಾರ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡನು. ಈಗ ಈ ದೇಶ ಪೂರ್ತಿ ನನ್ನ ಅಧೀನದಲ್ಲಿದೆ. ಯಾರನ್ನು ಬೇಕಾದರೂ ಕೊಲ್ಲುತ್ತೇನೆ, ಯಾರನ್ನು ಬೇಕಾದರೂ ಅವಮಾನಿಸುತ್ತೇನೆ. ಈಗ ನನ್ನನ್ನು ಕೇಳುವವರು ಹೇಳುವವರು ಯಾರೂ ಇಲ್ಲ ಎಂದು ಗರ್ವಪಡುತ್ತಿದ್ದನು. ಅಷ್ಟರಲ್ಲಿ ಒಬ್ಬ ದಾಸಿ ಅವನ ಕೋಣೆಗೆ ಹಾಲು ತಂದಳು. ಆಗ ರಾಜ್ಕುಮಾರ ಹಾಲಿನಲ್ಲಿ ಬೆರಳಿಟ್ಟು ನೋಡಿ, ನೀನು ನನ್ನನ್ನು ಪ್ರಾಣಿ ಎಂದುಕೊಂಡಿದ್ದೀಯಾ? ಇಷ್ಟು ಬಿಸಿ ಹಾಲು ತಂದಿದ್ದೀಯಲ್ಲ, ಇದನ್ನು ಹೇಗೆ ಕುಡಿಯಬೇಕು ಎಂದನು. ದಾಸಿ ಹೇಳಿದಳು, ಯುವರಾಜರೇ, ನಾನು ಇದನ್ನು ತಣ್ಣಗಾಗಿಸುತ್ತೇನೆ. ರಾಜ್ಕುಮಾರ, ಬೇಡ, ಇದನ್ನು ಹೇಗೆ ತಣ್ಣಗಾಗಿಸಬೇಕೆಂದು ನಾನು ತೋರಿಸುತ್ತೇನೆ ಎಂದು ಹೇಳಿದನು. ರಾಜ್ಕುಮಾರ ಆ ಗ್ಲಾಸಿನಲ್ಲಿದ್ದ ಹಾಲನ್ನು ದಾಸಿಯ ಮುಖದ ಮೇಲೆ ಎಸೆದನು. ಹಾಲು ಎಷ್ಟೊಂದು ಬಿಸಿಯಾಗಿತ್ತೆಂದರೆ ದಾಸಿಯ ಮುಖ ಸುಟ್ಟು ಹೋಯಿತು. ಅವಳು ನೋವಿನಿಂದ ಕಿರುಚುತ್ತಾ ಅವನಿಗೆ ಶಾಪ ಹಾಕುತ್ತಾ ಅರಮನೆಯಿಂದ ಹೊರಟು ಹೋದಳು. ರಾಜ್ಕುಮಾರ ತನ್ನ ತಂದೆ ಇಲ್ಲದಿರುವುದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದನು. ಇಷ್ಟಾನುಸಾರವಾಗಿ ಜನರನ್ನು ಹಿಂಸಿಸುತ್ತಿದ್ದನು. ಮಹಾರಾಣಿ ಶಾಂತಲಳು ಕೂಡ ಅವನಿಗೆ ಹಲವು ಬಾರಿ ತಿಳಿ ಹೇಳಿದಳು. ಆದರೆ ಅವನು ಏನನ್ನೂ ಕೇಳದೆ, ಅಮ್ಮ, ನಿನಗೆ ಈ ವಿಷಯಗಳು ತಿಳಿಯುವುದಿಲ್ಲ, ನೀನು ನನ್ನ ಕೆಲಸದಲ್ಲಿ ತಲೆ ಹಾಕಬೇಡ ಎಂದು ಹೇಳುತ್ತಿದ್ದನು. ಅವನಿಗೆ ಬೇಟೆಯಾಡುವುದೆಂದರೆ ಬಹಳ ಇಷ್ಟ. ಅವನು ತನ್ನ ಮಂತ್ರಿ ವೀರಸೇನನಿಗೆ ಹೇಳಿದನು, ಬೇಗ ಕುದುರೆಗಳನ್ನು ತೆಗೆದುಕೊಂಡು ಬಾ, ಇಂದು ಅಮ್ಮ ನನ್ನ ತಲೆ ತಿಂದಿದ್ದಾಳೆ. ಸ್ವಲ್ಪ ಶಾಂತಿ ಸಿಗಲು ನಾವು ಬೇಟೆಗೆ ಹೋಗೋಣ ಎಂದನು. ನಂತರ ಅವನ ಮುಂದೆ 2 ಕುದುರೆಗಳನ್ನು ಹಾಜರುಪಡಿಸಿದರು. ಒಂದರ ಮೇಲೆ ವೀರಸೇನ, ಮತ್ತೊಂದರ ಮೇಲೆ ರಾಜ್ಕುಮಾರ ಕುಳಿತನು. ರಾಜ್ಕುಮಾರ ಬೀದಿಯಲ್ಲಿ ಹೋಗುತ್ತಿದ್ದರೆ ಮಕ್ಕಳು ಭಯದಿಂದ ಕೂಗುತ್ತಾ ಓಡಿ ಹೋಗುತ್ತಿದ್ದರು. ಮಹಿಳೆಯರು ಭಯಪಟ್ಟು ತಮ್ಮ ಮನೆಗಳಲ್ಲಿ ಅಡಗಿಕೊಳ್ಳುತ್ತಿದ್ದರು. ರಾಜ್ಕುಮಾರ ಕುದುರೆ ಮೇಲೆ ಹೋಗುವಾಗ ಕೈಯಲ್ಲಿ ಚಾವಟಿ ಹಿಡಿದುಕೊಳ್ಳುತ್ತಿದ್ದನು. ಯಾರು ಅವನಿಗೆ ನಮಸ್ಕರಿಸುತ್ತಿರಲಿಲ್ಲವೋ ಅವರನ್ನು ಕುದುರೆಯ ವೇಗದೊಂದಿಗೆ ಚಾವಟಿಯಿಂದ ಹೊಡೆಯುತ್ತಾ ಹೋಗುತ್ತಿದ್ದನು. ಅವನ ಹೃದಯದಲ್ಲಿ ಸ್ವಲ್ಪವೂ ದಯೆ ಇರಲಿಲ್ಲ. ಬಡವರು ಕತ್ತೆಗಳ ಹಾಗೆ ಕೆಲಸ ಮಾಡುತ್ತಾರೆ ಎಂಬುದು ಅವನ ಅಹಂಕಾರವಾಗಿತ್ತು. ರಾಜ್ಕುಮಾರ ಹೋಗುತ್ತಿರುವಾಗ ಒಂದು ಮರದ ಕೆಳಗೆ ಒಬ್ಬ ವೃದ್ಧ ರೈತ ದಣಿದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಆ ರೈತ ಒಂದು ಕಲ್ಲಿನ ಮೇಲೆ ಮಲಗಿ ನಿದ್ರಿಸುತ್ತಿದ್ದನು. ರಾಜ್ಕುಮಾರ ಕೋಪದಿಂದ ಕಲ್ಲಿನ ಮೇಲೆ ಕಾಲಿಟ್ಟು ಅವನನ್ನು ನೆಲದ ಮೇಲೆ ಬೀಳಿಸಿದನು. ಗಟ್ಟಿಯಾಗಿ ನಗುತ್ತಾ, ನೋಡು ವೀರಸೇನ, ಇವನು ಹೇಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾನೆ. ಇವನು ಕತ್ತೆ, ಇವನು ಕೆಲಸ ಮಾಡಬೇಕು. ವಿಶ್ರಾಂತಿ ತೆಗೆದುಕೊಳ್ಳುವುದು, ನಿದ್ರೆ ಮಾಡುವುದು ಮಾಡಬಾರದು ಎಂದು ಹೇಳಿದನು. ಆ ರೈತನಿಗೆ ಸಣ್ಣ ಗಾಯವಾಯಿತು. ಅವನು ಅಳುತ್ತಾ ಶಾಪ ಹಾಕಲಾರಂಭಿಸಿದನು. ಇಂತಹ ಮಗನಿಗಿಂತ ಮಹಾರಾಜನಿಗೆ ಮಕ್ಕಳೇ ಇಲ್ಲದಿದ್ದರೆ ಚೆನ್ನಾಗಿತ್ತು ಅಂದುಕೊಂಡನು. ನಂತರ ರಾಜ್ಕುಮಾರ ಮತ್ತು ವೀರಸೇನ ತಮ್ಮ ಹೊಲಗಳಲ್ಲಿ ಬೇಟೆಯಾಡಲು ಹೋದಾಗ ರಾಜ್ಕುಮಾರನಿಗೆ ಇದ್ದಕ್ಕಿದ್ದಂತೆ ಒಂದು ರೀತಿಯ ಕೆಟ್ಟ ವಾಸನೆ ಬಂದಿತು. ಅವನು ವೀರಸೇನನಿಗೆ, ಇದು ಯಾವ ವಾಸನೆ? ನನ್ನ ತಲೆ ಸಿಡಿದು ಹೋಗುತ್ತಿದೆ ಎಂದನು. ವೀರಸೇನ ತಕ್ಷಣ ಪತ್ತೆ ಹಚ್ಚಿ ಹೇಳಿದನು, ಪ್ರಭು, ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಒಂದು ಕೆರೆ ಇದೆ. ಅಲ್ಲಿ ಗಂಗಮ್ಮ ಎಂಬ ವೃದ್ಧ ಮಹಿಳೆ ಮತ್ತು ಅವಳ ಮಗಳು ಪವಿತ್ರ ಇದ್ದಾರೆ. ಅವರು ಕೆರೆಯಿಂದ ಮೀನು ಹಿಡಿದು ಅವುಗಳನ್ನು ಸ್ವಚ್ಛಗೊಳಿಸಿ ಮಾರುತ್ತಾರೆ. ಆ ಮೀನಿನ ವಾಸನೆ ಬರುತ್ತಿದೆ ಎಂದನು. ಇದನ್ನು ಕೇಳಿ ರಾಜ್ಕುಮಾರ ಕೋಪದಿಂದ ಕುದಿಯತೊಡಗಿದನು. ನಮ್ಮ ಹೊಲದಲ್ಲೇ ಇದ್ದುಕೊಂಡು ಇವರು ಇಷ್ಟು ಗಬ್ಬು ಎಬ್ಬಿಸುತ್ತಿದ್ದಾರೆ. ನಡೆಯಿರಿ, ಕೆರೆಯ ಕಡೆ ಹೋಗೋಣ. ಮೀನು ಹೇಗೆ ಮಾರಬೇಕೆಂದು ನಾನು ಅವರಿಗೆ ಕಲಿಸಿ ಬರುತ್ತೇನೆ. ನಂತರ ಅವರಿಬ್ಬರೂ ಕೋಪದಿಂದ ಕೆರೆಯ ದಡಕ್ಕೆ ತಲುಪಿದರು. ಅಲ್ಲಿ ತಾಯಿ ಮಗಳು ಮೌನವಾಗಿ ಮೀನುಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಪವಿತ್ರ ರಾಜ್ಕುಮಾರನನ್ನು ನೋಡಿ ತಲೆ ಬಗ್ಗಿಸಿ ನಮಸ್ಕರಿಸಿದಳು. ರಾಜ್ಕುಮಾರ ಗಟ್ಟಿಯಾಗಿ ಕೂಗಿದನು, ನೀವು ನಮ್ಮ ರಾಜ್ಯವನ್ನು ಹೊಲಸು ಮಾಡುತ್ತಿದ್ದೀರಿ. ಇಲ್ಲಿ ಮೀನು ಮಾರಲು ಯಾರು ಹೇಳಿದರು? ವಾಸನೆಯಿಂದ ಈ ಪ್ರದೇಶವೆಲ್ಲ ತುಂಬಿ ಹೋಗಿದೆ. ಪವಿತ್ರ ಭಯದಿಂದ ಹೇಳಿದಳು, ಸ್ವಾಮಿ, ನಾವು ಬಡವರು, ನನಗೆ ತಂದೆ ಇಲ್ಲ, ಇದೇ ನಮ್ಮ ವೃತ್ತಿ. ನಾವು ಯಾವ ಪ್ರದೇಶವನ್ನು ಹೊಲಸು ಮಾಡುತ್ತಿಲ್ಲ, ಇದು ತಿನ್ನುವ ಆಹಾರ ಎಂದು ವಿನಯದಿಂದ ಹೇಳಿದಳು. ರಾಜ್ಕುಮಾರ, ಹೆಚ್ಚು ಮಾತನಾಡಬೇಡ, ನಿನ್ನ ಮೀನುಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೊರಟು ಹೋಗು ಎಂದು ಕೂಗಿದನು. ಗಂಗಮ್ಮ ಹೇಳಿದಳು, ಯುವರಾಜರೇ, ನಮ್ಮ ಮೇಲೆ ದಯೆ ತೋರಿ. ನಾನು ವಿಧವೆ. ಈ ಮೀನು ಮಾರಿ ನನ್ನ ಮತ್ತು ನನ್ನ ಮಗಳ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇನೆ. ನಾನು ಇಲ್ಲಿಂದ ಎಲ್ಲಿಗೆ ಹೋಗಲಿ? ದಯವಿಟ್ಟು ನಮಗೆ ಅನುಮತಿ ನೀಡಿ ಎಂದು ಬೇಡಿಕೊಂಡಳು. ರಾಜ್ಕುಮಾರ ಕೋಪದಿಂದ, ನಿನ್ನನ್ನು ಎಲ್ಲಿಗೆ ಕಳುಹಿಸಬೇಕೆಂದು ನನಗೆ ಗೊತ್ತು. ನಾನು ನಿನ್ನನ್ನು ನಿನ್ನ ನಿಜವಾದ ಜಾಗಕ್ಕೆ ಕಳುಹಿಸುತ್ತೇನೆ ಎನ್ನುತ್ತಾ ಗಂಗಮ್ಮನನ್ನು ಕಾಲಿನಿಂದ ಒದ್ದು ಕೆರೆಗೆ ತಳ್ಳಿದನು. ಪವಿತ್ರ ಅಮ್ಮ ಎಂದು ಕಿರುಚುತ್ತಾ ತನ್ನ ತಾಯಿಯನ್ನು ಕಾಪಾಡಲು ಪ್ರಯತ್ನಿಸಿದಳು. ಆದರೆ ಸಾಧ್ಯವಾಗಲಿಲ್ಲ. ಅವಳು ಕೋಪದಿಂದ, ನನ್ನ ತಾಯಿಯನ್ನು ಕೆರೆಗೆ ತಳ್ಳಲು ನಿನಗೆಷ್ಟು ಧೈರ್ಯ? ಬಡವರಾದರೆ ಏನಾಯಿತು? ನಿನ್ನ ದೌರ್ಜನ್ಯವನ್ನು ಏಕೆ ಸಹಿಸಬೇಕು ಎಂದು ಪವಿತ್ರ ಗಟ್ಟಿಯಾಗಿ ಹೇಳಿದಳು. ಅಷ್ಟರಲ್ಲಿ ಗ್ರಾಮಸ್ಥರು ಅಲ್ಲಿಗೆ ಸೇರಿದರು. ರಾಜ್ಕುಮಾರ ಗರ್ಜಿಸುತ್ತಾ ಹೇಳಿದನು, ಕೇಳಿ ಊರಿನ ಜನರೇ, ಈ ಹುಡುಗಿ ಕೆಟ್ಟ ನಡತೆಯವಳು. ಇವಳೇ ತನ್ನ ತಾಯಿಯನ್ನು ಕೆರೆಗೆ ತಳ್ಳಿದಳು. ಈಗ ಅಳುತ್ತಿರುವಂತೆ ನಟಿಸುತ್ತಿದ್ದಾಳೆ ಎಂದನು. ಇದನ್ನು ಕೇಳಿ ಪವಿತ್ರಳಿಗೆ ಆಘಾತವಾಯಿತು. ಇದೆಷ್ಟು ದೊಡ್ಡ ಆರೋಪ! ನಾನು
ಧರ್ಮಗ್ರಂಥಗಳನ್ನು ತಿಳಿದ ಹುಡುಗಿ ಪವಿತ್ರವಾಗಿ ಬದುಕುತ್ತಿದ್ದೇನೆ. ನೀವು ನನ್ನ ಮೇಲೆ ಇಂತಹ ಆರೋಪ ಮಾಡಿದರೆ ದೇವರು ನಿನ್ನನ್ನು ಖಂಡಿತ ಕ್ಷಮಿಸುವುದಿಲ್ಲ ಎಂದು ಹೇಳಿದಳು. ಆಗ ರಾಜ್ಕುಮಾರ, ಈಗ ತಾನೇ ನಿನ್ನ ಪವಿತ್ರತೆಯನ್ನು ನೋಡಿದೆನು. ತನ್ನ ತಾಯಿಯನ್ನೇ ಕೊಂದ ಇಂತಹ ಮಹಿಳೆ ಇಲ್ಲಿರುವುದು ಪಾಪ. ವೀರಸೇನ, ಈ ಮಹಿಳೆಯನ್ನು ಈಗಲೇ ಈ ಗ್ರಾಮದಿಂದ ಹೊರಗೆ ಕಳುಹಿಸು ಎಂದು ಆಜ್ಞಾಪಿಸಿದನು. ವೀರಸೇನ ಪವಿತ್ರಳ ಮುಖಕ್ಕೆ ಕಪ್ಪು ಬಣ್ಣ ಬಳಿದನು. ಅವಳನ್ನು ಕತ್ತೆಯ ಮೇಲೆ ಕೂರಿಸಿ ಗ್ರಾಮವೆಲ್ಲ ಮೆರವಣಿಗೆ ಮಾಡಿ ನಗರದಿಂದ ಹೊರಗೆ ಕಳುಹಿಸಿದರು. ಪವಿತ್ರ ಅಳುತ್ತಾ ಹೇಳಿದಳು, ನೋಡುತ್ತಾ ಇರು ರಾಜ್ಕುಮಾರ, ಒಂದು ದಿನ ನೀನು ನನ್ನ ಕಾಲುಗಳ ಮೇಲೆ ಬಿದ್ದು ಪ್ರಾಣಭಿಕ್ಷೆ ಕೇಳುತ್ತೀಯಾ? ನಿನ್ನಂತಹ ಮಕ್ಕಳು ಯಾವ ತಾಯಿಗೂ ಹುಟ್ಟಬಾರದು. ನೀನು ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಲಭಿಸುತ್ತದೆ ಎನ್ನುತ್ತಾ ಕಣ್ಣೀರು ಹಾಕುತ್ತಾ ಹೊರಟು ಹೋದಳು. ರಾಜ್ಕುಮಾರ ಗರ್ವದಿಂದ ನಗುತ್ತಾ, ನೀವು ಬಡವರು ನಮ್ಮ ಕಾಲುಗಳ ಮೇಲೆ ಬೀಳುತ್ತೀರಿ, ನಾವಲ್ಲ ಎಂದನು. ಜನರು ಮೌನವಾಗಿ ನಿಂತಿದ್ದರು. ಎಲ್ಲರೂ ರಾಜ್ಕುಮಾರನ ಭಯದಿಂದ ಮೂಕರಾಗಿದ್ದರು. ರಾಜ್ಕುಮಾರ ವೀರಸೇನನಿಗೆ ಹೇಳಿದನು, ಈಗ ಇಲ್ಲಿಂದ ಯಾವ ವಾಸನೆಯೂ ಬರುವುದಿಲ್ಲ. ನಡೆಯಿರಿ, ನಾವು ಬೇರೆ ಕಡೆ ಬೇಟೆಗೆ ಹೋಗೋಣ ಎಂದನು. ನಂತರ ಅವರಿಬ್ಬರೂ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ತಮ್ಮ ಹೊಲಗಳಿಂದ ಹಿಂತಿರುಗುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಅವರ ಕಣ್ಣು ಮೇಕೆಗಳನ್ನು ಮೇಯಿಸುತ್ತಿದ್ದ ಒಬ್ಬ ಸುಂದರ ಹುಡುಗಿಯ ಮೇಲೆ ಬಿತ್ತು. ರಾಜ್ಕುಮಾರ ಆ ಹುಡುಗಿಯ ಸೌಂದರ್ಯವನ್ನು ನೋಡಿ ಮಂತ್ರಮುಗ್ಧನಾದನು. ಅವಳ ಅಂದಕ್ಕೆ ಮನಸೋತು ವೀರಸೇನನಿಗೆ ಹೇಳಿದನು, ಆಹಾ, ಈ ಹುಡುಗಿ ನನ್ನ ವಶವಾದರೆ ಎಂತಹ ಅದ್ಭುತ ಸೌಂದರ್ಯ! ನಾನು ಇಂತಹ ಸುಂದರ ಹುಡುಗಿಯನ್ನು ಎಂದೂ ನೋಡಿಲ್ಲ. ಇವಳು ನಮಗೆ ಬೇಕು ಎಂದನು. ವೀರಸೇನ ಹೇಳಿದನು, ಯುವರಾಜರೇ, ನೀವು ಆಜ್ಞಾಪಿಸಿ, ನಾನು ಈಗಲೇ ಅವಳನ್ನು ನಿಮ್ಮ ಪಾದಗಳ ಬಳಿ ಕರೆತರುತ್ತೇನೆ. ಮಂತ್ರಿ ತಕ್ಷಣ ಹೋಗಿ ಆ ಹುಡುಗಿಗೆ ಹೇಳಿದನು, ನೀನು ಬಹಳ ಸುಂದರವಾಗಿರುವೆ. ಇನ್ನು ಮುಂದೆ ನಿನ್ನ ಅದೃಷ್ಟ ಬದಲಾಗಿದೆ. ನಮ್ಮ ಯುವರಾಜನಿಗೆ ನೀನು ಇಷ್ಟವಾಗಿದ್ದೀಯಾ? ಅವರು ನಿನ್ನೊಂದಿಗೆ ಸಮಯ ಕಳೆಯಲು ಬಯಸುತ್ತಿದ್ದಾರೆ, ನಡಿಯೇ ಎಂದು ಕರೆದನು. ಇದನ್ನು ಕೇಳಿದೊಡನೆ ಆ ಹುಡುಗಿಯ ರಕ್ತ ಕುದಿಯಿತು. ಅವಳು ಹೇಳಿದಳು, ಇಂತಹ ಮಾತುಗಳನ್ನಾಡಲು ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನಿಮ್ಮ ಯುವರಾಜ ಆಟವಾಡಲು ನಾನೇನು ಆಟದ ವಸ್ತುವೆಂದುಕೊಂಡಿದ್ದೀರಾ? ನನ್ನ ಹತ್ತಿರ ಬರಬೇಡಿ. ನನ್ನನ್ನು ಮುಟ್ಟಲು ಪ್ರಯತ್ನಿಸಿದರೆ ನಿಮ್ಮ ಪ್ರಾಣ ಉಳಿಯುವುದಿಲ್ಲ ಎನ್ನುತ್ತಾ ಆ ಹುಡುಗಿ ಭಯದಿಂದ ಓಡಿಹೋದಳು. ಇದರಿಂದ ರಾಜಕುಮಾರನಿಗೆ ಬಹಳ ಕೋಪ ಬಂತು. ವೀರಸೇನ, ನಡಿ, ಅವಳನ್ನು ಹಿಂಬಾಲಿಸೋಣ ಎಂದನು. ಹುಡುಗಿ ಅಲ್ಲಿಂದ ಓಡುತ್ತಾ ಒಂದು ಆಶ್ರಮವನ್ನು ತಲುಪಿದಳು. ಅಲ್ಲಿ ಅವಳ ತಂದೆ ಅವಳಿಗಾಗಿ ಕಾಯುತ್ತಿದ್ದನು. ರಾಜ್ಕುಮಾರ ಮತ್ತು ವೀರಸೇನ ಕೂಡ ಅವಳ ಹಿಂದೆಯೇ ಬಂದರು. ರಾಜ್ಕುಮಾರ ಬಂದು ನೋಡಿದರೆ ಅವಳ ತಂದೆ ಬೇರಾರೂ ಅಲ್ಲ, ನಿಮ್ಮ ಮಗು ತನ್ನೊಂದಿಗೆ ಗಂಡಾಂತರವನ್ನು ಹೊತ್ತು ತಂದಿದ್ದಾನೆ ಎಂದು ಮಹಾರಾಜನಿಗೆ ಹೇಳಿದ್ದ ಅದೇ ವೃದ್ಧ ಋಷಿ. ಋಷಿಯ ಮಗಳು ರಾಜ್ಕುಮಾರನ ಚೇಷ್ಟೆಗಳನ್ನು ವಿವರಿಸಿದಾಗ ಋಷಿಗೆ ತೀವ್ರ ಕೋಪ ಬಂತು. ರಾಜ್ಕುಮಾರ, ಇಂದು ನಿನ್ನ ಸೊಕ್ಕು, ನಿನ್ನ ಅಹಂಕಾರ ಎಲ್ಲವನ್ನೂ ಇಳಿಸುತ್ತೇನೆ. ನನ್ನ ಮಗಳನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಲು ನಿನಗೆಷ್ಟು ಧೈರ್ಯ ಎಂದರು. ರಾಜ್ಕುಮಾರ ಹೆದರಿದನು. ನನ್ನನ್ನು ಕ್ಷಮಿಸಿ, ಇವಳು ನಿಮ್ಮ ಮಗಳೆಂದು ನನಗೆ ತಿಳಿದಿರಲಿಲ್ಲ. ಇವಳು ನಿಮ್ಮ ಮಗಳೆಂದು ತಿಳಿದಿದ್ದರೆ ಇವಳ ಬದಲು ಬೇರೆ ಯುವತಿಯನ್ನು ಎತ್ತಿಕೊಂಡು ಹೋಗುತ್ತಿದ್ದೆ ಎಂದನು. ಈ ಮಾತು ಕೇಳಿ ಋಷಿಗೆ ಮತ್ತಷ್ಟು ಕೋಪ ಕಟ್ಟಿಯೊಡೆಯಿತು. ಅವರು ತಮ್ಮ ಜಪಮಾಲೆಯನ್ನು ಹಿಡಿದು ಏನನ್ನೋ ಪಠಿಸಲು ಪ್ರಾರಂಭಿಸಿದರು. ಅವರು ಮಂತ್ರವನ್ನು ಪಠಿಸುತ್ತಾ ರಾಜ್ಕುಮಾರನ ಮೇಲೆ ತೀರ್ಥವನ್ನು ಚಿಮುಕಿಸಿದರು. ಅದೇ ಕ್ಷಣದಲ್ಲಿ ರಾಜ್ಕುಮಾರ ಕತ್ತೆಯಾಗಿ ಬದಲಾದನು. ವೀರಸೇನ ರಾಜ್ಕುಮಾರನ ದುಸ್ಥಿತಿಯನ್ನು ನೋಡಿ ಭಯದಿಂದ ಋಷಿಯ ಕಾಲುಗಳ ಮೇಲೆ ಬಿದ್ದನು. ತಪಸ್ವಿಗಳೇ, ಇವನು ಏನೂ ಅರಿಯದವನು, ತಪ್ಪು ಮಾಡಿಬಿಟ್ಟನು. ದಯವಿಟ್ಟು ಕ್ಷಮಿಸಿ. ಇವನ ತಂದೆ ತಾಯಿ ಇವನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಸತ್ತೇ ಹೋಗುತ್ತಾರೆ. ಯಾವ ಮುಖ ಇಟ್ಟುಕೊಂಡು ನಾನು ಯುವರಾಜನನ್ನು ಅರಮನೆಗೆ ಕರೆದುಕೊಂಡು ಹೋಗಲಿ ಎಂದನು. ಋಷಿಗಳು, ಇದೇ ಮುಖದಿಂದಲೇ ಕರೆದುಕೊಂಡು ಹೋಗು. ಅರಮನೆಗೆ ಹೋಗಿ ಕತ್ತೆಯಂತೆ ಕಿರುಚಲಿ. ಆಗ ದೌರ್ಜನ್ಯ ಮಾಡಿದರೆ ಏನಾಗುತ್ತದೆಂದು ಅವನಿಗೆ ತಿಳಿಯುತ್ತದೆಯೇ ಎಂದರು. ವೀರಸೇನ ಅಳುತ್ತಾ ಆ ಕತ್ತೆಯನ್ನು ತನ್ನೊಂದಿಗೆ ಕರೆದುಕೊಂಡು ಹೊರಟನು. ಅವರಿಬ್ಬರೂ ಅರಮನೆಯ ಬಳಿಗೆ ಬಂದಾಗ ಅಲ್ಲಿ ಬಹಳಷ್ಟು ಜನರು ಗುಂಪುಗೂಡಿದ್ದರು. ವೀರಸೇನ ಒಬ್ಬ ವೃದ್ಧನನ್ನು, ಏನಾಯಿತು, ಏಕೆ ಇಷ್ಟು ಮಂದಿ ಗುಂಪುಗೂಡಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಆ ವೃದ್ಧ, ಒಬ್ಬ ದುಷ್ಟರಾಜ ಬಲವಂತವಾಗಿ ನಮ್ಮ ಅರಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ. ಯುವರಾಜನ ತಾಯಿ ಮತ್ತು ತಂದೆಯನ್ನು ಕೂಡ ಅರಮನೆಯಿಂದ ಹೊರಗೆ ಅಟ್ಟಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿದ ಕತ್ತೆ ಅಳಲು ಪ್ರಾರಂಭಿಸಿತು. ಇದೆಲ್ಲ ನನ್ನ ತಪ್ಪಿನ ಫಲವೇ. ನಾನು ಮಾಡಿದ ಪಾಪ ನನ್ನ ತಂದೆ ತಾಯಿಗಳಿಗೆ ತಟ್ಟಿತು. ಈ ಸಮಯದಲ್ಲಿ ನನ್ನ ತಂದೆ ತಾಯಿಗಳು ಎಲ್ಲಿ ಅಲೆಯುತ್ತಿದ್ದಾರೋ ಎಂದು ಮನಸ್ಸಿನಲ್ಲೇ ಅಂದುಕೊಂಡಿತು. ನಂತರ ವೀರಸೇನ ಆ ಕತ್ತೆಯನ್ನು ಎಳೆದುಕೊಂಡು ರಾಜರಾಣಿಯರಿಗಾಗಿ ಹುಡುಕಲು ಪ್ರಾರಂಭಿಸಿದನು. ಬಹಳ ದಿನಗಳ ನಂತರ ಮಹಾರಾಜ ಮತ್ತು ಮಹಾರಾಣಿ ಇಬ್ಬರು ನಗರದಿಂದ ದೂರದಲ್ಲಿ ಒಂದು ಹಳೆಯ ಗುಡಿಸಲಿನಲ್ಲಿ ವಾಸಿಸುತ್ತಿರುವುದು ತಿಳಿಯಿತು. ಮಹಾರಾಜನ ಬಟ್ಟೆಗಳು ಹರಿದು ಹೋಗಿದ್ದವು. ಮಹಾರಾಣಿಯ ಕಣ್ಣುಗಳಲ್ಲಿ ದಣಿವು ಮತ್ತು ದುಃಖ ತುಂಬಿದ್ದವು. ಅವಳು ಅಳುತ್ತಾ, ಮಗನ ಪಾಪದ ಶಿಕ್ಷೆ ನಮಗೆ ತಟ್ಟಿತು. ನಾವು ಆಗಲೇ ಆ ಋಷಿಯ ಮಾತು ಕೇಳಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಎಂದು ಹೇಳುತ್ತಿದ್ದಳು. ಅದೇ ಸಮಯದಲ್ಲಿ ವೀರಸೇನ ಮತ್ತು ಕತ್ತೆ ಅಲ್ಲಿಗೆ ತಲುಪಿದರು. ಅವರ ಕಣ್ಣು ಕತ್ತೆಯ ಮೇಲೆ ಬಿದ್ದೊಡನೆ ಮಹಾರಾಣಿ ಬೆಚ್ಚಿ ಬಿದ್ದಳು. ನಂತರ ನಿಧಾನವಾಗಿ, ಈ ಕಣ್ಣುಗಳು ನನ್ನ ಮಗನ ಕಣ್ಣುಗಳಂತೆಯೇ ಇವೆ ಎಂದಳು. ಮಹಾರಾಜ ಕೂಡ ಶ್ರದ್ಧೆಯಿಂದ ಕತ್ತೆಯನ್ನು ನೋಡಿ ಅವನ ಹೃದಯ ಕಂಪಿಸಿತು. ರಾಜ ನಡುಗುವ ಸ್ವರದಿಂದ,
ಋಷಿಗಳು ಸತ್ಯವನ್ನೇ ಹೇಳಿದ್ದರು. ನಮ್ಮ ಮಗನೇ ನಮ್ಮ ವಿನಾಶಕ್ಕೆ ಕಾರಣನಾದನು ಎಂದು ಹೇಳಿದರು. ಮಹಾರಾಣಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಅವಳು ಕತ್ತೆಯ ತಲೆಯ ಮೇಲೆ ಕೈ ಇಟ್ಟು ಅಳಲಾರಂಭಿಸಿದಳು. ಕತ್ತೆ ನೆಲದ ಮೇಲೆ ಕುಳಿತುಕೊಂಡಿತು. ಅದರ ಕಣ್ಣುಗಳಿಂದಲೂ ಕಣ್ಣೀರು ಹರಿಯಿತು. ಅದು ತನ್ನ ತಂದೆ ತಾಯಿಗಳ ಬಳಿ ಕ್ಷಮೆ ಕೇಳುತ್ತಿರುವಂತೆ ಇತ್ತು. ನಂತರ ವೀರಸೇನ ಪೂರ್ತಿ ಸತ್ಯವನ್ನು ಹೇಳಿದನು. ಇದನ್ನು ಕೇಳಿ ಮಹಾರಾಜ ಮತ್ತು ಮಹಾರಾಣಿಯ ಮೈ ಜುಮ್ಮೆಂದಿತು. ಮಹಾರಾಜ ನಿರ್ಧರಿಸಿದನು, ನಡೆಯಿರಿ, ನಾವು ಮತ್ತೆ ಅದೇ ನಶಿಯ ಬಳಿಗೆ ಹೋಗೋಣ, ಅವರನ್ನು ಕ್ಷಮೆ ಕೇಳೋಣ ಎಂದರು. ನಂತರ ಅವರೆಲ್ಲರೂ ಒಟ್ಟಾಗಿ ಆ ಋಷಿಯ ಬಳಿಗೆ ತಲುಪಿದರು. ಮಹಾರಾಜ ಅವರ ಮುಂದೆ ಕುಳಿತು, ತಪಸ್ವಿಗಳೇ, ನಾವು ದೊಡ್ಡ ತಪ್ಪು ಮಾಡಿದೆವು. ನಮ್ಮ ಮಗನಿಂದ ಪಾಪ ನಡೆಯಿತು. ದಯವಿಟ್ಟು ಅವನನ್ನು ಕ್ಷಮಿಸಿ ಮತ್ತೆ ಮನುಷ್ಯನನ್ನಾಗಿ ಮಾಡಿ ಎಂದನು. ಋಷಿ ದೀರ್ಘವಾಗಿ ಉಸಿರೆಳೆದುಕೊಂಡು, ಮಹಾರಾಜ, ನಾನು ನನ್ನ ಶಾಪವನ್ನು ಹಿಂಪಡೆಯಲಾರೆ. ಆದರೆ ಒಂದು ದಾರಿ ಇದೆ. ನೀವು ಒಪ್ಪುವುದಾದರೆ ನಿಮ್ಮ ಮಗ ಮನುಷ್ಯನಾಗಬಹುದು ಎಂದರು. ಮಹಾರಾಜ ತಕ್ಷಣ, ತಪಸ್ವಿಗಳೇ, ನೀವು ಹೇಳಿದ ಯಾವುದಕ್ಕಾದರೂ ಸರಿ, ಒಪ್ಪುತ್ತೇವೆ. ನಮಗೆ ನಮ್ಮ ಮಗ ಮನುಷ್ಯನಾಗಿ ಮರಳಬೇಕು ಎಂದನು. ಋಷಿಗಳು ಹೇಳಿದರು, ನೀವು ಸಂಪೂರ್ಣವಾಗಿ ಸದ್ಗುಣಶೀಲಳು, ಪವಿತ್ರ ಹೃದಯೂ ಮತ್ತು ಸತ್ಯವಂತಳೂ ಆದ ಮಹಿಳೆಯನ್ನು ಹುಡುಕಬೇಕು. ಆ ಮಹಿಳೆ ಈ ಕತ್ತೆಯನ್ನು ಮದುವೆಯಾಗಲು ಒಪ್ಪಿದರೆ ನಿಮ್ಮ ಮಗ ಮತ್ತೆ ಮನುಷ್ಯನಾಗಿ ಬದಲಾಗುತ್ತಾನೆ. ಆದರೆ ಇದರಲ್ಲಿ ಒಂದು ಷರತ್ತು ಇದೆ, ಏನೆಂದರೆ ಅವಳನ್ನು ಬಲವಂತವಾಗಿ ಒಪ್ಪಿಸಬಾರದು. ಅವಳು ತನ್ನ ಸ್ವಂತ ಇಚ್ಛೆಯಿಂದ ಮದುವೆಯಾಗಬೇಕು. ಮದುವೆಯಾದ ಅದೇ ರಾತ್ರಿ ಇವನು ಮತ್ತೆ ಮನುಷ್ಯನಾಗಿ ಬದಲಾಗುತ್ತಾನೆ. ಇಲ್ಲದಿದ್ದರೆ ಜೀವನ ಪೂರ್ತಿ ಕತ್ತೆಯಾಗಿಯೇ ಉಳಿದು ಬಿಡುತ್ತಾನೆ ಎಂದರು. ಇದನ್ನು ಕೇಳಿ ಮಹಾರಾಜ ಮತ್ತು ಮಹಾರಾಣಿ ಆತಂಕಗೊಂಡರು. ಆದರೆ ಅಂತಹ ಹುಡುಗಿಯನ್ನು ಗುರುತಿಸುವುದು ಹೇಗೆ ಎಂದು ಮಹಾರಾಣಿ ಕೇಳಿದಳು. ಋಷಿಗಳು ಒಂದು ಹಳೆಯ ಮರದ ಪೆಟ್ಟಿಗೆಯನ್ನು ತಂದರು. ಅದರಲ್ಲಿ ಒಂದು ಹೊಳೆಯುವ ಚಿಕ್ಕ ಕನ್ನಡಿ ಇತ್ತು. ಇದು ಸಾಮಾನ್ಯ ಕನ್ನಡಿಯಲ್ಲ. ಇದರಲ್ಲಿ ಕೇವಲ ಸತ್ಯವಂತರ ಹೃದಯದ ಪ್ರತಿಬಿಂಬ ಮಾತ್ರವೇ ನೇರವಾಗಿ ಕಾಣಿಸುತ್ತದೆ. ಯಾರ ಆತ್ಮ ಪವಿತ್ರವಾಗಿರುತ್ತದೋ ಅವರ ಮುಖ ಇದರಲ್ಲಿ ಬೆಳಕಿನಂತೆ ಹೊಳೆಯುತ್ತದೆ. ಆದರೆ ನೆನಪಿಡಿ, ಅವಳನ್ನು ಬಲವಂತ ಮಾಡಬಾರದು. ಅವಳು ಮನಪೂರ್ವಕವಾಗಿ ಒಪ್ಪಿದರೆ ಮಾತ್ರ ನಿಮ್ಮ ಮಗನ ಜಾತಕ ಬದಲಾಗುತ್ತದೆ ಎಂದರು. ಮಹಾರಾಜ ಮತ್ತು ವೀರಸೇನ ಆ ಹುಡುಗಿಯನ್ನು ಹುಡುಕಲು ಹೊರಟರು. ಬಹಳ ದಿನಗಳ ಕಾಲ ಹುಡುಕಿದರು. ಆದರೆ ಹುಡುಗಿ ಸಿಗಲಿಲ್ಲ. ಇಬ್ಬರು ದಣಿದು ಒಂದು ಮರದ ಕೆಳಗೆ ಕುಳಿತರು. ಮಹಾರಾಜ ದುಃಖದಿಂದ, ವೀರಸೇನ, ನನ್ನ ಮಗ ಜೀವನ ಪೂರ್ತಿ ಕತ್ತೆಯಾಗಿಯೇ ಇರುತ್ತಾನೆ ಎನಿಸುತ್ತಿದೆ ಎಂದನು. ಅಷ್ಟರಲ್ಲಿ ಹತ್ತಿರದಲ್ಲೇ ಇದ್ದ ಒಂದು ಚಿಕ್ಕ ಮಣ್ಣಿನ ಗುಡಿಸಲಿನಿಂದ ವೇದ ಪಠಣ ಕೇಳಿಸಲಾರಂಭಿಸಿತು. ಆ ಸ್ವರ ಎಷ್ಟೊಂದು ಮಧುರವಾಗಿತ್ತೆಂದರೆ ವೀರಸೇನ ತಕ್ಷಣ ಎದ್ದು ಅತ್ತ ಕಡೆ ಹೋದನು. ಒಳಗೆ ಒಬ್ಬ ಮಹಿಳೆ ಕುಳಿತಿದ್ದಳು. ಬಿಳಿ ಸೀರೆಯಲ್ಲಿ ಮುಖದಲ್ಲಿ ತೇಜಸ್ಸು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವೀರಸೇನ ನಿಧಾನವಾಗಿ ಆ ಕನ್ನಡಿಯನ್ನು ಅವಳ ಕಡೆ ಹಿಡಿದನು. ಆಗ ಅದರಲ್ಲಿ ಆ ಹುಡುಗಿಯ ಮುಖವು ಬೆಳಕು ಚಿಮ್ಮಿದಂತೆ ಹೊಳೆಯಲಾರಂಭಿಸಿತು. ವೀರಸೇನ ಆಶ್ಚರ್ಯಪಟ್ಟನು. ಅವನು ಅವಳ ಬಳಿಗೆ ಹೋಗಿ, ನೀವು ಬಹಳ ಪವಿತ್ರಳಾದ ತಾಯಿ, ನಿಮ್ಮಿಂದ ಒಬ್ಬ ಮನುಷ್ಯನ ಜೀವನ ಬದಲಾಗಬೇಕು. ದಯವಿಟ್ಟು ನಮ್ಮೊಂದಿಗೆ ಬನ್ನಿ ಎಂದು ಕೇಳಿದನು. ಆ ಹುಡುಗಿ, ಯಾರಿಗಾದರೂ ಒಳ್ಳೆಯದಾಗುವುದಾದರೆ ನಾನು ಖಂಡಿತ ಬರುತ್ತೇನೆ ಎಂದಳು. ವೀರಸೇನ ಆ ಹುಡುಗಿಯನ್ನು ಮಹಾರಾಜನ ಬಳಿಗೆ ಕರೆತಂದನು. ಮಹಾರಾಜನ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಉಕ್ಕಿದವು. ಮೂವರು ತಮ್ಮ ಗುಡಿಸಲಿಗೆ ತಲುಪಿದರು. ಕತ್ತೆಯನ್ನು ಒಂದು ಕೋಣೆಯಲ್ಲಿ ಕಟ್ಟಿಹಾಕಲಾಗಿತ್ತು. ಹುಡುಗಿಯ ನೋಟ ಆ ಕತ್ತೆಯ ಮೇಲೆ ಬಿದ್ದಾಗ ಅವಳು ಆತಂಕಗೊಂಡಳು. ಮಹಾರಾಜ ಹೇಳಿದನು, ಅಮ್ಮ, ಇವನೇ ಆ ವ್ಯಕ್ತಿ ಶಾಪದಿಂದಾಗಿ ಕತ್ತೆಯಾಗಿ ಬದಲಾಗಿದ್ದಾನೆ ಎಂದನು. ಹುಡುಗಿ ಬೆಚ್ಚಿ ಬಿದ್ದು, ಇವನು ಕತ್ತೆ ಏಕೆ ಆದನು ಎಂದು ಕೇಳಿದಳು. ವೀರಸೇನ ದುಃಖದಿಂದ ಪೂರ್ತಿ ವಿಷಯವನ್ನು ಹೇಳಿದನು. ಕತ್ತೆ ಮೌನವಾಗಿ ಎಲ್ಲವನ್ನೂ ಕೇಳುತ್ತಿತ್ತು. ಹುಡುಗಿಯ ಸ್ವರವನ್ನು ಗುರುತಿಸಿದಾಗ ಅದರ ಕಿವಿಗಳು ನಿಮಿರಿದವು. ಅದರ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಕತ್ತೆ ತಲೆ ಬಗ್ಗಿಸಿ ನೆಲದ ಮೇಲೆ ಕುಳಿತುಕೊಂಡಿತು. ಏಕೆಂದರೆ ಆ ಹುಡುಗಿ ಬೇರಾರೂ ಅಲ್ಲ, ಮೀನು ಮಾರುತ್ತಿದ್ದ ಅದೇ ಪವಿತ್ರ. ಅವಳ ಮೇಲೆ ರಾಜ್ಕುಮಾರ ಸುಳ್ಳು ಆರೋಪ ಹೊರಿಸಿ ಅವಳ ತಾಯಿಯನ್ನು ಕೆರೆಗೆ ತಳ್ಳಿದ್ದನು. ಕತ್ತೆಯ ಹೃದಯದಲ್ಲಿ ಒಂದೇ ಆಲೋಚನೆ ಮೂಡಿತು, ನಾನು ಎಂತಹ ಕೆಟ್ಟ ಮನುಷ್ಯ. ನಾನು ಈ ಸದ್ಗುಣಶೀಲ ಹುಡುಗಿಯ ಮೇಲೆ ನಿಂದನೆ ಹೊರಿಸಿದೆ. ಇಂದು ಇವಳೇ ಈ ಶಾಪದಿಂದ ವಿಮುಕ್ತಿಗೊಳಿಸಲು ಬಂದಿದ್ದಾಳೆ. ಅಷ್ಟರಲ್ಲಿ ಪವಿತ್ರ ಹೇಳಿದಳು, ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ ಎಂದು ಕೇಳಿದಳು. ಮಹಾರಾಜ ಆ ಹುಡುಗಿಯ ಮುಂದೆ ಕೈಜೋಡಿಸಿ ನಿಂತನು. ತಾಯಿ, ನೀನು ನಿನ್ನ ಸ್ವಂತ ಇಚ್ಛೆಯಿಂದ ಇವನನ್ನು ಮದುವೆಯಾದರೆ ನಮ್ಮ ಮಗ ಮತ್ತೆ ಮನುಷ್ಯನಾಗಿ ಬದಲಾಗುತ್ತಾನೆ. ದಯವಿಟ್ಟು ದಯೆ ತೋರಿ ಇವನನ್ನು ಮದುವೆಯಾಗು ಎಂದು ಬೇಡಿಕೊಂಡನು. ಇದನ್ನು ಕೇಳಿ ಹುಡುಗಿಯ ಮುಖ ಬಾಡಿ ಹೋಯಿತು. ಮಹಾರಾಜರೇ, ನೀವೇನು ಮಾತನಾಡುತ್ತಿದ್ದೀರಿ? ಒಂದು ಪ್ರಾಣಿಯೊಂದಿಗೆ ನಾನು ಹೇಗೆ ಮದುವೆಯಾಗಲಿ? ಮಹಾರಾಜ ಹೇಳಿದನು. ತಾಯಿ, ಇವನು ನಿಜವಾಗಿಯೂ ಪ್ರಾಣಿಯಲ್ಲ. ಅವನ ತಪ್ಪುಗಳೇ ಅವನನ್ನು ಪ್ರಾಣಿಯನ್ನಾಗಿ ಮಾಡಿವೆ. ಈಗ ಇವನು ಪಶ್ಚಾತ್ತಾಪ ಪಡುತ್ತಿದ್ದಾನೆ. ನಿನ್ನ ಒಂದೇ ಒಪ್ಪಿಗೆ ಇವನ ಜೀವನವನ್ನು ಬದಲಾಯಿಸುತ್ತದೆ ಎಂದನು. ಪವಿತ್ರ ತಲೆ ತಗ್ಗಿಸಿದಳು. ಸ್ವಲ್ಪ ಸಮಯದ ನಂತರ, ನನ್ನ ಮದುವೆಯಿಂದ ಯಾರದ್ದಾದರೂ ಜೀವನ ಉಳಿಯುವುದಾದರೆ ನಾನು ಸಿದ್ಧಳಿದ್ದೇನೆ. ಇದರಿಂದ ದೇವರಿಗೆ ಸಂತೋಷವಾಗುವುದಾದರೆ ನಾನು ಇವನೊಂದಿಗೆ ಮದುವೆ
ಮದುವೆಗೆ ಒಪ್ಪಿಗೆ ತಿಳಿಸುತ್ತೇನೆ ಎಂದು ಹೇಳಿದಳು. ಅವಳ ಒಪ್ಪಿಗೆ ಕೇಳಿ ಮಹಾರಾಜ, ಮಹಾರಾಣಿ ಮತ್ತು ವೀರಸೇನ ಸಂತೋಷದಿಂದ ಅಳಲಾರಂಭಿಸಿದರು. ಅವರೆಲ್ಲರೂ ಅವಳನ್ನು ಮತ್ತು ಕತ್ತೆಯನ್ನು ಅದೇ ಋಷಿಯ ಬಳಿಗೆ ಕರೆದುಕೊಂಡು ಹೋದರು. ಋಷಿ ಆ ಹುಡುಗಿಯನ್ನು ತೀಕ್ಷ್ಣವಾಗಿ ನೋಡಿ, ತಾಯಿ, ಒಮ್ಮೆ ಯೋಚಿಸು. ಈ ಕತ್ತೆ ಈಗಲೂ ಕತ್ತೆಯೇ, ಆದರೂ ನಿನಗೆ ಸಮ್ಮತವೇ ಎಂದು ಕೇಳಿದರು. ಪವಿತ್ರ ದೃಢವಾದ ಸ್ವರದಿಂದ, ಹೌದು ತಪಸ್ವಿಗಳೇ, ನಾನು ಇವನನ್ನು ನನ್ನ ಜೀವನ ಸಂಗಾತಿಯಾಗಿ ಆರಿಸಿಕೊಂಡಿದ್ದೇನೆ. ನಾನು ಒಳ್ಳೆಯ ಉದ್ದೇಶದಿಂದಲೇ ಮನಪೂರ್ವಕವಾಗಿಯೇ ಈ ಮದುವೆಗೆ ಒಪ್ಪಿಗೆ ತಿಳಿಸುತ್ತಿದ್ದೇನೆ ಎಂದು ಹೇಳಿದಳು. ಋಷಿಗಳು ಮುಗುಳ್ನಕ್ಕೂ ಅಲ್ಲಿಯೇ ಮರದ ಕೆಳಗೆ ಇಬ್ಬರ ವಿವಾಹವನ್ನು ನೆರವೇರಿಸಿದರು. ಅಂದು ರಾತ್ರಿಯಾಯಿತು. ಆಗ ಇದ್ದಕ್ಕಿದ್ದಂತೆ ಒಂದು ತೀಕ್ಷ್ಣವಾದ ಬೆಳಕು ಆಕಾಶವನ್ನೆಲ್ಲ ತುಂಬಿಕೊಂಡಿತು. ಅದು ಎಲ್ಲರ ಕಣ್ಣುಗಳನ್ನು ಕುಕ್ಕಿತು. ಬೆಳಕು ಕಡಿಮೆಯಾದಾಗ ಅವರ ಮುಂದೆ ನಿಂತಿದ್ದ ಆ ಕತ್ತೆ ಈಗ ಮನುಷ್ಯನಾಗಿ ನಿಂತಿತ್ತು. ರಾಜಕುಮಾರ ತನ್ನ ನಿಜ ಸ್ವರೂಪದಲ್ಲಿ ನಿಂತಿದ್ದನು. ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡು ಪಶ್ಚಾತ್ತಾಪದಿಂದ ನಿಂತಿದ್ದನು. ಅವನು ತಕ್ಷಣ ನೆಲದ ಮೇಲೆ ಬಗ್ಗಿ ಎಲ್ಲರ ಮುಂದೆ ಪವಿತ್ರಳ ಕಾಲುಗಳ ಮೇಲೆ ಬಿದ್ದು, ನನ್ನನ್ನು ಕ್ಷಮಿಸು. ನಾನು ನಿನ್ನ ಮೇಲೆ ದೌರ್ಜನ್ಯ ಮಾಡಿದೆ, ನಿನ್ನ ತಾಯಿಯನ್ನು ಕೊಂದೆ. ಆದರೆ ನೀನು ನನಗೋಸ್ಕರ ಯಾರೂ ಮಾಡಲಾಗದ ಕೆಲಸ ಮಾಡಿದೆ ಎಂದನು. ಪವಿತ್ರ ಹೇಳಿದಳು, ನಿಮ್ಮ ಪಶ್ಚಾತ್ತಾಪವೇ ನಿಮ್ಮನ್ನು ಮನುಷ್ಯನನ್ನಾಗಿ ಬದಲಾಯಿಸಿತು ಎಂದಳು. ರಾಜಕುಮಾರ ತಕ್ಷಣ ತನ್ನ ಹೆಂಡತಿಯನ್ನು ಅಪ್ಪಿಕೊಂಡನು. ಗ್ರಾಮವೆಲ್ಲ ಗುಂಪುಗೂಡಿತು. ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು. ರಾಜಕುಮಾರ ಎಲ್ಲರ ಮುಂದೆ ಕೈಜೋಡಿಸಿ, ನಾನು ನನ್ನ ಪ್ರತಿಯೊಂದು ಪಾಪಕ್ಕೂ ಕ್ಷಮೆ ಕೇಳುತ್ತಿದ್ದೇನೆ. ಗೌರವವೇ ಅತಿ ದೊಡ್ಡ ಸಂಪತ್ತು, ನಿಜವಾದ ಸಂಕಲ್ಪವೇ ಅತಿ ದೊಡ್ಡ ಶಕ್ತಿ ಎಂದು ನಾನು ತಿಳಿದುಕೊಂಡೆ ಎಂದನು. ಋಷಿಗಳು ಆಕಾಶದ ಕಡೆ ನೋಡಿ, ಹೃದಯಗಳು ಸತ್ಯವಾದಾಗ ಕಲ್ಲುಗಳು ಕೂಡ ಹೂವುಗಳಾಗಿ ಬದಲಾಗುತ್ತವೆ ಎಂದರು. ರಾಜಕುಮಾರ ಮತ್ತೆ ಮನುಷ್ಯನಾಗಿ ಬದಲಾದಾಗ ಮಹಾರಾಜ ಮತ್ತು ಮಹಾರಾಣಿಯ ಮುಖದಲ್ಲಿ ವರ್ಷಗಳ ನಂತರ ನಗು ಅರಳಿತು. ಆದರೆ ರಾಜಕುಮಾರ, ಇನ್ನೂ ನನ್ನ ಕರ್ತವ್ಯ ಉಳಿದಿದೆ. ನಾನು ನನ್ನ ರಾಜ್ಯವನ್ನು ಮರಳಿ ಪಡೆಯುವವರೆಗೂ ನನಗೆ ಮನಃಶಾಂತಿ ಇಲ್ಲ ಎಂದನು. ಋಷಿಗಳು ಅವನನ್ನು ಆಶೀರ್ವದಿಸಿದರು. ಹೋಗು ಮಗು, ಸತ್ಯಕ್ಕಾಗಿ ಹೊರಡು, ದೇವರು ನಿನ್ನೊಂದಿಗೆ ಇದ್ದಾನೆ ಎಂದರು. ರಾಜಕುಮಾರ ತನ್ನ ನಂಬಿಗಸ್ತ ಸೈನಿಕರನ್ನು ಒಟ್ಟುಗೂಡಿಸಿದನು. ಯುದ್ಧಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡನು. ಅವನು ತನ್ನ ರಾಜ್ಯದ ದ್ವಾರದ ಬಳಿಗೆ ತಲುಪಿದಾಗ ಆ ದುಷ್ಟ ಪಾಲಕನು ನಿಂತಿದ್ದನು. ಎರಡು ಸೈನ್ಯಗಳು ಮುಖಾಮುಖಿಯಾದವು. ಯುದ್ಧ ಪ್ರಾರಂಭವಾಯಿತು. ರಾಜಕುಮಾರ ಧೈರ್ಯದಿಂದ ಹೋರಾಡುತ್ತಾ, ಈ ಯುದ್ಧ ಸಿಂಹಾಸನಕ್ಕಾಗಿ ಅಲ್ಲ, ಸತ್ಯಕ್ಕಾಗಿಯೇ ಎಂದು ಘೋಷಿಸಿದನು. ಕೊನೆಗೆ ಸಂಜೆಯಾಗುವಷ್ಟರಲ್ಲಿ ಆ ದುಷ್ಟರಾಜ ನೆಲಕ್ಕುರುಳಿದನು ಮತ್ತು ರಾಜಕುಮಾರ ಗೆದ್ದನು. ಅವನು ಶತ್ರುವಿನ ಪ್ರಾಣ ತೆಗೆಯಲಿಲ್ಲ. ನಾನು ನಿನ್ನನ್ನು ಕ್ಷಮಿಸುತ್ತಿದ್ದೇನೆ, ಏಕೆಂದರೆ ದೌರ್ಜನ್ಯದ ಅಂತ್ಯ ಹೇಗಿರುತ್ತದೆಂದು ನನಗೆ ತಿಳಿದಿದೆ ಎಂದನು. ನಂತರ ಅವನು ತನ್ನ ತಂದೆ ತಾಯಿಗಳನ್ನು ಅರಮನೆಗೆ ಕರೆತಂದನು. ತನ್ನ ಸದ್ಗುಣಶೀಲಳಾದ ಹೆಂಡತಿಯನ್ನು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಎಲ್ಲರ ಮುಂದೆ, ಇವಳು ನನ್ನ ಶಾಪ ವಿಮೋಚನೆ, ಇವಳು ನನ್ನ ಪ್ರಾಣವನ್ನು ಕಾಪಾಡಿದಳು, ನಮ್ಮ ಸಾಮ್ರಾಜ್ಯದ ಗೌರವವನ್ನು ಕಾಪಾಡಿದಳು ಎಂದನು. ಕೊನೆಯದಾಗಿ ಆ ವೃದ್ಧ ಋಷಿಗಳು ಮತ್ತೆ ಅರಮನೆಗೆ ಬಂದರು. ರಾಜಕುಮಾರನ ತಲೆಯ ಮೇಲೆ ಕೈ ಇಟ್ಟು, ಈಗ ಈ ಅರಮನೆಯು ನ್ಯಾಯಸೌಧ ಎಂದು ಕರೆಯಲ್ಪಡುತ್ತದೆ ಎಂದರು. ಹೀಗೆ ರಾಜಕುಮಾರ, ಆ ಸದ್ಗುಣಶೀಲ ಹುಡುಗಿ, ಮಹಾರಾಜ ಮತ್ತು ಮಹಾರಾಣಿ ಎಲ್ಲರೂ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.